ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇದು ಬಂದ್ಬಿಟ್ಟು ಗಣೇಶ ಹಬ್ಬಕ್ಕೆ ಮುಂಚೆ ಬಂದಿರುವಂಥ ಒಂದು ಸಂಡೇದು ವ್ಲಾಗ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಮಗುಗೆ ಸ್ವಲ್ಪ ಅವನಿಗೆ ಕೋಲ್ಡ್ ಶುರುವಾಗಿತ್ತು. ಹಾಗಾಗಿ ಬೆಳಗ್ಗೆ ಟಿಫನ್ಗೆ ಅನ್ನ ರಸ ಮಾಡಿಕೊಂಡು ಅವನು ಸ್ವಲ್ಪ ಸಿರಪ್ಸು ನೆಬ್ಲೈಸೇಷನ್ ಎಲ್ಲ ಹಾಕ್ಕೊಂಡು ವೆಜಿಟೇಬಲ್ಸ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹೋಗಿ ವೆಜಿಟೇಬಲ್ಸ್ ತೊಗೊಂಡು ಮನೆಗೆ ಬಂದ್ವಿ. ಕರೆಕ್ಟ್ ಟೈಮ್ಗೆ ರೀಚ್ ಆಗಿದ್ದೀವಿ. ನಾವು ಬಂದಿದ್ದ ತಕ್ಷಣ ಮಳೆ ಶುರು ಆಗಿಬಿಡ್ತು. ಸ್ವಲ್ಪ ಹೊತ್ತು ಅಷ್ಟೇ ಮತ್ತೆ ಸ್ಟಾಪ್ ಆಗಿಬಿಡ್ತು. ಆ್ಯಂಡ್ ನೀವು ನೋಡ್ಬೋದು ಬಟ್ಟೆಗಳೆಲ್ಲನೂ ಫುಲ್ಲು ವಾಶ್ ಮಾಡಿ, ಸಂಡೇ ಅಂದ್ರೇ ಅವತ್ತೇ ಎಲ್ಲ ಕೆಲಸಗಳು ಇರುತ್ತೆ, ಅವತ್ತೇ ರೆಸ್ಟ್ ಕೂಡ ಮಾಡಬೇಕು ನಾವು. ಸೊ ಎಲ್ಲ ಬಟ್ಟೆಗಳು ಒಗೆದು ಒಣಗಾಕ್ಬಿಟ್ಟಿದ್ದೆ. ಆ್ಯಂಡ್ ಮಳೆ ಸ್ವಲ್ಪ ಹಂಗೆ ಲೈಟಾಗಿ ಬಂದು ಬಿತ್ತು. ಬಟ್ ಸ್ಟಾರ್ಟ್ ಆಗೋ ಅಷ್ಟರಲ್ಲೇ ನಾವು ಮನೆ ರೀಚ್ ಆಗಿದ್ವಲ್ವ, ಅದೇ ಒಂದು ಪ್ಲಸ್ ಪಾಯಿಂಟ್ ನಮಗೆ. ಆ್ಯಂಡ್ ಆಲ್ರೆಡಿ ನಾವು ಬೆಳಗಿನ ಟಿಫನ್ಗೆ ಅನ್ನ ರಸಮ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಏನೆಲ್ಲ ವೆಜಿಟೇಬಲ್ಸ್ ತಂದ್ವೋ ಅದೆಲ್ಲ ಸೆಗ್ರಿಗೇಟ್ ಮಾಡಿಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಅರೇಂಜ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಬಿಕಾಸ್ ಒನ್ ಮೋರ್ ಎಕ್ಟಿಕ್ ವೀಕ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ನಾನು ಡೈಲಿ ಎಲ್ಲ ತಗೊಂಬರೋಕ್ಕೆ ಅವತ್ತಿಂದ ಅವತ್ತು ವೆಜಿಟೇಬಲ್ಸ್ ತರೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಮಗು ಇರೋದ್ರಿಂದ. ಸೊ ಎಲ್ಲ ಈ ಥರ ಸಪ್ರೇಟ್ ಮಾಡಿಕೊಂಡು ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸ್ಕೊಂಡು ಕ್ಲೀನಾಗಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಈವ್ನಿಂಗ್ ಕಾಫಿ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಬ್ರೆಡ್ ಇತ್ತು ಮನೆಯಲ್ಲಿ. ಸೊ ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಹೇಳಿಬಿಟ್ಟು, ಪಿಜ್ಜಾ ಸಾಸ್ ಇರಲಿಲ್ಲ, ಹಾಗಾಗಿ ಕೆಚಪ್ ಸ್ವಲ್ಪ ಮತ್ತು ಈ ಸೀಸನಿಂಗ್ಸ್ ಎಲ್ಲ ಏನಿರುತ್ತೆ ಮಿಕ್ಸ್ಡ್ ಹರ್ಬ್ಸು ಆರಿಗೇನೋ ಎಲ್ಲ ಮಿಕ್ಸ್ ಮಾಡಿ ಪಿಜ್ಜಾ ಸಾಸ್ ರೆಡಿ ಮಾಡ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ. ಆ್ಯಂಡ್ ಎಲ್ಲನೂ ಆ ಸಾಸ್ನ ಅಪ್ಲೈ ಮಾಡಿ ನಾರ್ಮಲಾಗಿ ಪಿಜ್ಜಾ ಮಾಡೋದು ಎಲ್ಲರಿಗೂ ಐಡಿಯಾ ಇರುತ್ತೆ. ಸೊ ಹಾಗೇ ನಾನು ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಒಂದು ಕಡೆ ಹಾಲು ಇಟ್ಟಿದ್ದೀನಿ, ಕಾಫಿಗೆ ಹಾಲು ಬಿಸಿ ಆಗೋಷ್ಟರಲ್ಲೇ ಇದನ್ನು ನಾವು ಬೇಕ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ಇತ್ತು. ಹಾಗಾಗಿ ಜಂಕ್ ಐಟಮ್ಸ್ ಆಚೆಯಿಂದ ತಂದು ತಿನ್ನೋಕ್ಕಿಂತ ಮನೇಲಿ ಮಾಡಿಕೊಂಡ್ರೆ ಸ್ವಲ್ಪ ಆಚೆಗಿಂತ ಸ್ವಲ್ಪ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಹಂಗಾಗಿ ಮನೆಯಲ್ಲೇ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಸ್ವೀಟ್ ಕಾರ್ನು ಇತ್ತು, ಅದನ್ನು ಕೂಡ ನಾನು ಬಾಯ್ಲ್ ಮಾಡಿ ತಗೊಂಡಿದ್ದೀನಿ. ಸೊ ನೀವು ನೋಡ್ಬೋದು ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್ಮು, ಜೊತೆಗೆ ಸ್ವಲ್ಪ ಆನಿಯನ್ಸು ಆ್ಯಂಡ್ ಕಾರ್ನ್ನ ತಗೊಂಡಿದ್ದೀನಿ ನಾನು. ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಮೇಲೆ ಮತ್ತೇನು ಸ್ವಲ್ಪ ಇದು ನಮಗೆ ಮಗುಗೆ ಇಷ್ಟೊಂದು ನಾನು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಯೂಸ್ ಮಾಡಲ್ಲ, ಅವ್ನು ತಿನ್ನಲ್ಲ. ಹಂಗಾಗಿ ಸೊ ಇವಾಗ ಅವನಿಗೆ ಅಂತ ಈ ಥರ ರೆಡಿ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ, ಅವನು ಎದ್ದಾಗ ಮಾಡಿಕೊಡೋಣ ಅಂತ. ಇಲ್ಲಿ ನೀವು ನೋಡ್ಬೋದು ಕಾರ್ನ್ ಸ್ವಲ್ಪ ಬೇಯಿಸಿದ್ದೀನಿ ಆ್ಯಂಡ್ ವೆಜ್ಜೀಸ್ ಕಾರ್ನ್ ಮಿಕ್ಸ್ ಮಾಡಿ ಪಿಜ್ಜಾ ಮಾಡಿದ್ದೀನಿ. ಕಾಫಿ ಜೊತೆಗೆ ತಿಂದ್ವಿ ನಾವು. ಮಗುನ ಮಲಗಿದ್ದ, ಹಾಗಾಗಿ ನಾವು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟೊತ್ತಿಗೆ ಮಗು ಎದ್ದ, ಅವನಿಗೂ ಪಿಜ್ಜಾ ಬೇಕ್ ಮಾಡಿ ಹಾಲನ್ನ ಕಾಯಿಸ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಅವನು ತಿಂತಾನೆ, ಬಟ್ ಸ್ವಲ್ಪ ಹಠ ಮಾಡ್ತಾನೆ. ಎಲ್ಲ ಮಕ್ಕಳು ಅಷ್ಟೇ, ಫಸ್ಟ್ ಅದು ಟೇಸ್ಟ್ ಮಾಡೋವರೆಗೂ ಅದನ್ನು ಇಷ್ಟಪಡಲ್ಲ. ಟೇಸ್ಟ್ ಮಾಡಿದ್ಮೇಲೆ ಆಮೇಲೆ ಓಕೆ ಇದು ಹಿಂಗಿರುತ್ತೆ ಅಂತ ತಿಂತಾರೆ. ಸೊ ತಿಂದ್ಬಿಟ್ಟು ಮತ್ತು ನಮ್ಮ ಹಸ್ಬೆಂಡ್ ವರ್ಕ್ ಸ್ವಲ್ಪ ಇತ್ತು ಅಂತ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿ ಭಗವದ್ಗೀತೆ ಓದ್ತಾ ಇದ್ದಾರೆ. ಭಗವದ್ಗೀತೆ ಅಂದರೆ ಅವರು ಫುಲ್ ಕಂಪ್ಲೀಟಾಗಿ ಒಂದು ಕಡೆಯಿಂದ ಭಗವದ್ಗೀತೆ ಏನು ಓದ್ತಾ ಇಲ್ಲ. ಸೊ ಅಂದರೆ ಪೂಜೆ ಆದಮೇಲೆ ಒಂದು 5 to 10 ಮಿನಿಟ್ಸ್ ಅಲ್ಲಿ ಕೂತ್ಕೊಂಡು ಯಾವ ಪೇಜ್ ಅವರಿಗೆ ಇಷ್ಟ ಆಗುತ್ತೋ ಓಪನ್ ಮಾಡಿದಾಗ ಆ ಪೇಜಲ್ಲಿ ಯಾವುದೋ ಒಂದು ಪ್ಯಾರಾಗ್ರಾಫ್ ಹಂಗೆ ಓದ್ತಾರೆ. ಆ್ಯಂಡ್ ಬೆಳಗ್ಗೆಗೆ ವೆಜಿಟೇಬಲ್ ರೈಸ್ಗೆಲ್ಲ ರೆಡಿ ಮಾಡಿಕೊಂಡು ನೈಟ್ ಡಿನ್ನರ್ಗೆ ಒನ್ ಟೈಮ್ಗೆ ಅಲ್ವಾ ಚಪಾತಿ ಮತ್ತು ಬಾಂಬೆ ಸಾಗು ಅಂತಾರಲ್ವ, ಪೊಟ್ಯಾಟೊ ಯೂಸ್ ಮಾಡ್ಕೊಂಡು ಬಾಂಬೆ ಸಾಗುನ ಮಾಡ್ತಾಯಿದ್ದೀನಿ. ಇದೇನಿಲ್ಲ, ಪೊಟ್ಯಾಟೊ ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೊಳ್ಳೋದು. ಆ್ಯಂಡ್ ಫಸ್ಟ್ ನಾರ್ಮಲ್ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರ್ಕೊಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳೋದು. ಸೊ ಟೊಮೆಟೊಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬಾಯ್ಲ್ ಅಂದರೆ ಫ್ರೈ ಮಾಡಿಸಿದ್ರೆ ಅದು ಬೇಗ ಫ್ರೈ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ನಾವೇನು ಪೊಟ್ಯಾಟೊ ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋದು. ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನ ತಗೊಂಡು ವಾಟರಲ್ಲಿ ಫಸ್ಟ್ ಟೈಮ್ ಮಿಕ್ಸ್ ಮಾಡ್ಕೊಬೇಕು. ನಾವು ಡೈರೆಕ್ಟಾಗಿ ಕಡಲೆ ಹಿಟ್ಟು ಹಾಕೋಕ್ಕೆ ಹೋದರೆ ಅದು ಏನಂತ
ಏನಂತಾರೆ ಬಾಲ್ಸ್ ಥರ ಇದ್ದುಬಿಡುತ್ತೆ ಅಲ್ಲೇ, ಕ್ಲೀನಾಗಿ ಮಿಕ್ಸ್ ಆಗಲ್ಲ. ಸೊ ಹಂಗಾಗಿ ಫಸ್ಟೇ ಸ್ವಲ್ಪ ವಾಟರಲ್ಲಿ ಅದೇನು ಇಲ್ದಿರ ಕ್ಲೀನಾಗಿ ಬೀಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಹಾಕ್ಕೊಂಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಸಾಲ್ಟ್ ಅಡ್ಜಸ್ಟ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ಳೋದು. ಈ ಥರ ಒಂದು ಕುದಿ ಬರೋವಾಗ ಕೊತ್ತಂಬರಿ ಹಾಕ್ಕೊಳ್ಳೋದು ಅಷ್ಟೇ. ಬಾಂಬೆ ಸಾಗು ಪೊಟ್ಯಾಟೊ ಹಾಕ್ಕೊಂಡಿರಾನು ಇದೇ ಸೇಮ್ ಪ್ರೊಸೀಜರಲ್ಲಿ ಬರೀ ಕಡಲೆ ಹಿಟ್ಟು ಮಾತ್ರ ಹಾಕಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಬಾಂಬೆ ಚಟ್ನಿ ಅಂತಾರೆ. ಸೊ ನಮಗೆ ಆ ಥರ ಇಷ್ಟ ಆಗಲ್ಲ. ಸೊ ಹಂಗಾಗಿ ಸ್ವಲ್ಪ ಪೊಟ್ಯಾಟೊ ಇದ್ದರೆ ತಿನ್ಬೋದು ಅಂತ ಹೇಳಿಬಿಟ್ಟು ಪೊಟ್ಯಾಟೊ ಜೊತೆಗೆ ಹಾಕ್ಕೊಂಡು ಮಾಡಿದ್ದೀನಿ. ಆ್ಯಂಡ್ ಇದೆ ರೆಡಿ ಆದಮೇಲೆ ಇಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಮಗುಗೆ ಚಪಾತಿ ಮಾಡಿಕೊಟ್ಬಿಟ್ರೆ ಅವ್ರ ಅಪ್ಪ ಅವನಿಗೆ ತಿನ್ನಿಸ್ತಾ ಇರ್ತಾರೆ. ಮಿಕ್ಕಿರೋ ನನ್ನ ಚಪಾತಿ ಎಲ್ಲ ಸುಡೋ ಅಷ್ಟರಲ್ಲೇ ಮಗು ಊಟ ಮಾಡ್ಕೊತಾನೆ. ಹಾಗಾಗಿ ಆ್ಯಂಡ್ ಸ್ವಲ್ಪ ಅವನು ನ್ಯಾಪ್ ಟೈಮ್ ಸ್ವಲ್ಪ ಮಿಸ್ ಆಗಿತ್ತು, ಅಂದರೆ ಮಲಗಿದ್ದ ಬೇಗ ಎದ್ಬಿಟ್ಟ. ಹಾಗಾಗಿ ಮತ್ತೆ ಬೇಗ ಮಲ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಫಸ್ಟು ಒಂದು ಚಪಾತಿ ಮಾಡಿಕೊಟ್ಬಿಡೋಣ ಅಂತ ಅವನಿಗೆ ಮಾಡಿಬಿಟ್ಟು ಬಿಸಿ ಬಿಸಿ ಹಂಗೆ ಹಾಕ್ಕೊಟ್ಟೆ. ಅವರಪ್ಪ ಅವನಿಗೆ ತಿನ್ನಿಸ್ತಾಯಿದ್ರು. ಆ್ಯಂಡ್ ಹಂಗೆ ಮತ್ತೆ ಸುಟ್ಬಿಟ್ಟು ಅವ್ರ ಅಪ್ಪಗೂ ಹಾಕ್ಕೊಟ್ಟೆ. ಚಪಾತಿ ದೋಸೆ ಎಲ್ಲ ಒಬ್ರು ಸುಡ್ತಾಯಿದ್ರೆ ಒಬ್ರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಹಂಗೆ ಹಾಕ್ಕೊಟ್ಟೆ, ಊಟ ಮಾಡಿಕೊಂಡ್ರು. ಆ್ಯಂಡ್ ಅವ್ರಿಗಾದ್ಮೇಲೆ ನೆಕ್ಸ್ಟ್ ಹಂಗೆ ನಾನು 2 ಚಪಾತಿ ಸುಟ್ಕೊಂಡು ಊಟ ಮಾಡಿಕೊಂಡೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಜಾಸ್ತಿ ಏನು ನಾನು ರೆಕಾರ್ಡ್ ಮಾಡಿಲ್ಲ. ಆದಷ್ಟು ಏನು ರೆಕಾರ್ಡ್ ಮಾಡಿದ್ದೀನೋ ಅದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಂತ. ಬಿಸಿ ಬಿಸಿ ಚಪಾತಿ ಜೊತೆಗಂತೂ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಅದರಲ್ಲೂ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿಬಿಟ್ರೆ ಸ್ವಲ್ಪ ರೆಸಿಪೀಸ್ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜನ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡದೇ ಇರೋರು ಏನದು ಮೆಣಸಿನ ಪುಡಿನ ಹಾಕ್ತಾರೆ, ಅವಾಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಒಣಮೆಣ್ಸಿನ್ಕಾಯಿ ಹಾಕ್ತಾರೆ, ಅದರದ್ದು ಸ್ಪೈಸೇ ಬೇರೆ ಇರುತ್ತೆ. ಹಾಗಾಗಿ ಆ ಟೇಸ್ಟ್ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೆ ಅಂತೂ ಸೂಪರಾಗಿರುತ್ತೆ. ಯಾರು ಟ್ರೈ ಮಾಡಿಲ್ಲ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ನಿಮಗೂ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಡೈಲಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ. ನಾನು ಮಧ್ಯದಲ್ಲಿ ಸ್ವಲ್ಪ ದಿನ ವೀಡಿಯೋಸ್ ಹಾಕೋದು ಲೇಟ್ ಆಗ್ತಾಯಿದೆ. ಬಿಕಾಸ್ ಆಫ್ ಸಮ್ ಆರ್ ದ ಅದರ್ ರೀಸನ್ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ. ಬಟ್ ರೆಗ್ಯುಲರಾಗಿ ಆಗಬೇಕು ಅಂತಲೇ ನನಗೂ ಇದೆ. ಸೊ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.